ಶ್ವಾಸಕೋಶ ಸೋಂಕು ಕಾಣಿಸಿಕೊಂಡಿತ್ತು. ಚಿತ್ರದುರ್ಗ ಉಸ್ತುವಾರಿ ಸಚಿವ ಡಿ ಸುಧಾಕರ್ ನಿಧನರಾಗಿದ್ದಾರೆ. ಕಿಮ್ಸ್ ಆಸ್ಪತ್ರೆಯಿಂದ ಈಗ ಅಧಿಕೃತವಾದಂತಹ ಘೋಷಣೆಯಾಗಿದೆ. ಕಳೆದ 1 ತಿಂಗಳಿಂದ ಚಿಕಿತ್ಸೆ ಪಡಿತಾ ಇದ್ದರು ಸುಧಾಕರ್. ಚಿತ್ರದುರ್ಗದ ಉಸ್ತುವಾರಿ ಸಚಿವರಾಗಿ ಆ ಭಾಗದ ಜನರಿಗೆ ಬಹಳ ಹತ್ತಿರ ಇದ್ದರು. ಜನಸಾಮಾನ್ಯರಿಗೆ ಬಹಳ ಈಜಿಯಾಗಿ ಸಿಗ್ತಾ ಇದ್ರು ಕೈಗೆ. ಕಾರ್ಯಕರ್ತರು ಕೂಡ ಈಗ ಅವ್ರನ್ನ ಕಳೆದುಕೊಂಡು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ICUನಲ್ಲಿ ಟ್ರೀಟ್ಮೆಂಟ್ ನಡೀತಾ ಇತ್ತು ಅವ್ರಿಗೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸುಧಾಕರ್ ಸಾವನ್ನಪ್ಪಿದ್ದಾರೆ, ಅಂದರೆ ವಿಧಿವಶರಾಗಿದ್ದಾರೆ. ನಿರಂತರವಾಗಿ ಹಿರಿಯ ತಜ್ಞ ವೈದ್ಯರು ಕೂಡ ಅವ್ರನ್ನ ಬದುಕಿಸುವಂತಹ ಪ್ರಯತ್ನವನ್ನು ಮಾಡಿದರು. ಆದರೆ ಅದು ಈಡೇರಲಿಲ್ಲ. ಯಾಕಂದರೆ ಅವರು ಆಸ್ಪತ್ರೆಗೆ ದಾಖಲಾದಾಗ ಆಲ್ರೆಡಿ ಆ ಶ್ವಾಸಕೋಶದ ಸೋಂಕು ಅದು ಬಹಳ ತೀವ್ರ ಸ್ವರೂಪವನ್ನು ಪಡೆದಿತ್ತು. ಹಾಗಾಗಿನೇ ಅಲ್ಲಿ ಅವ್ರಿಗೆ ಅವಕಾಶನೇ ಇರಲಿಲ್ಲ. ಆಮೇಲೆ ಟೈಮ್ ಕೂಡ ಮೀರಿತ್ತು. 65 ವರ್ಷ ವಯಸ್ಸಾಗಿತ್ತು ಅವ್ರಿಗೆ. ನೋಡಿ, ಅವರು 1961 ಮಾರ್ಚ್ 28ಕ್ಕೆ ಎನ್ ದಶರಥಯ್ಯ ಮತ್ತು ಕಾಂಚನ ಮಾಲಮ್ಮ ದಂಪತಿಯ ಪುತ್ರನಾಗಿ ಜನಿಸ್ತಾರೆ. ಇವರ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಪಟ್ಟಣದಲ್ಲಿ ನಡೆಯುತ್ತೆ. ಪದವಿ ಡಿಗ್ರಿ ಶಿವಮೊಗ್ಗದ ನ್ಯಾಷನಲ್ ಕಾಲೇಜಿನಲ್ಲಿ BCom ಪೂರೈಸ್ತಾರೆ ಸುಧಾಕರ್. ವೃತ್ತಿ ಜೀವನದಲ್ಲಿ ತಂದೆಯಿಂದ ಬಳುವಳಿಯಾಗಿ ಬಂದಿದ್ದಂತಹ ಕೃಷಿ ಮತ್ತು ಲಿಕ್ಕರ್ ಉದ್ಯಮದಲ್ಲಿ ತೊಡಗಿಸಿಕೊಳ್ತಾರೆ ಇವರು. ನಂತರ ರಾಜಕೀಯದತ್ತ ಆಕರ್ಷಿತರಾಗ್ತಾರೆ. ಮಾಜಿ ಶಾಸಕ ಎನ್ ಜಯಣ್ಣ ಅವರಿಂದ ರಾಜಕೀಯ ಕಲಿತಾರೆ ಇವರು. ಪಟ್ಟುಗಳನ್ನು ಹಂತ ಹಂತವಾಗಿ ಬೆಳೆದು ಚಿತ್ರದುರ್ಗ ಜಿಲ್ಲೆಯ ಪ್ರಭಾವಿ ನಾಯಕ ಅಂತ ಗುರುತಿಸ್ಕೊಳ್ತಾರೆ. ಮತ್ತು ವೈಯಕ್ತಿಕವಾಗಿ ಸರಳ ವ್ಯಕ್ತಿತ್ವ ಇವರದು. ಮಗ ಸುಹಾಸ್ ಹಾಗೆ ಪುತ್ರಿ ಸ್ಫೂರ್ತಿ ಮತ್ತು ಪತ್ನಿ ಹರ್ಷಿಣಿ ಅವರನ್ನು ಅಗಲಿದ್ದಾರೆ. ಸಚಿವರ ಅಕಾಲಿಕ ನಿಧನಕ್ಕೆ ಮುಖ್ಯಮಂತ್ರಿಗಳು ಹಾಗೆ ರಾಜ್ಯದ ಗಣ್ಯಾತಿ ಗಣ್ಯರು ತೀವ್ರ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಕಿಮ್ಸ್ ವೈದ್ಯರಿಂದ ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಅವರ ಅಗಲಿಕೆ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಶೋಕದ ಛಾಯೆ ಆವರಿಸುವಂತೆ ಮಾಡಿದೆ. 2004ರಲ್ಲಿ ಚಳ್ಳಕೆರೆಯಿಂದ ಮತ್ತು 2008, 2013ರಿಂದ ಹಿರಿಯೂರಿನಿಂದ ಆಯ್ಕೆಯಾಗ್ತಾರೆ. ಯಡಿಯೂರಪ್ಪನವರ ಅವಧಿಯಲ್ಲೂ ಕೂಡ ಅವರು ಸಚಿವರಾಗಿದ್ದರು, ಅಂದರೆ ಪಕ್ಷೇತರಾಗಿ ಗೆದ್ದು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದರು. 2016ರಲ್ಲಿ ಕರ್ನಾಟಕ ರಾಜ್ಯ ಎಲೆಕ್ಟ್ರಾನಿಕ್ಸ್ ಅಭಿವೃದ್ಧಿ ನಿಗಮ ಅಂದರೆ ಕಿಯೋನಿಕ್ಸ್ನ ಅಧ್ಯಕ್ಷರನ್ನಾಗಿ ಅವ್ರನ್ನ ನೇಮಿಸಲಾಗಿತ್ತು. ಆ ಭಾಗದ ಪ್ರಭಾವಿ ನಾಯಕರು ಚಿತ್ರದುರ್ಗ ಅಂತ ಬಂದಾಗ, ಅಂದರೆ ಕಾಂಗ್ರೆಸ್ ಪಾಲಿಗೆ, ಅದರ ಜೊತೆಗೆ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲೂ ಕೂಡ ಇವರು ಗುರುತಿಸಿಕೊಂಡಿದ್ದರು. DK ಶಿವಕುಮಾರ್ ಅವರು ಕೂಡ ಬಹಳ ಅನ್ಯೋನ್ಯತೆ ಇತ್ತು. ಎಲ್ಲರೂ ಕೂಡ ಆಸ್ಪತ್ರೆಗೆ ಹೋಗಿ ಅವರ ಆರೋಗ್ಯವನ್ನು ವಿಚಾರಿಸಿ ಬಂದಿದ್ದರು. ಎಲ್ಲ ಸುಧಾರಿಸಿಕೊಳ್ತಾ ಇದ್ದಾರೆ, ಸ್ಪಂದಿಸ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು. ಈಗ 3:15ಕ್ಕೆ ಬೆಳಗಿನ ಜಾವ ಸುಧಾಕರ್ ನಿಧನ ಹೊಂದಿದ್ದಾರೆ. ನೋಡಬೇಕೀಗ ಅವರ ಕುಟುಂಬಸ್ಥರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅಂತ. ಅಂತ್ಯ ಸಂಸ್ಕಾರದ ಬಗ್ಗೆ ಇನ್ನೂ ಕೂಡ ಯಾವುದೇ ಮಾಹಿತಿಗಳು ಇನ್ನೂ ಸಿಗ್ತಾ ಇಲ್ಲ. ಜನರ ಸೇವಕನಾಗಿ ಅವರು ಕೆಲಸ ಮಾಡಿದ್ದಾರೆ. ಜನಸಾಮಾನ್ಯರಿಗೆ ಬಹಳ ಹತ್ತಿರ ಅವರು. ಯಾವುದೇ ಒಬ್ಬ ಕಾರ್ಯಕರ್ತರು ಹೋಗಲಿ ಅಥವಾ ಕೆಲಸ ಆಗಬೇಕು ಅಂತ ಹೋಗಲಿ ಬಹಳ ಈಸಿಯಾಗಿ ಕೈಗೆ ಸಿಗ್ತಾ ಇದ್ದರು. ಯಾವುದೇ ಆಡಂಬರ ಅಥವಾ ಅಹಂಕಾರ ಯಾವುದೂ ಕೂಡ ಅದು ಅವ್ರ ಹತ್ರ ಸುಳಿಲೇ ಇಲ್ಲ. ಸರಳ ವ್ಯಕ್ತಿತ್ವದ ರಾಜಕಾರಣಿಯಾಗಿದ್ದರು ಡಿ ಸುಧಾಕರ್. ಮತ್ತು ಚಳ್ಳಕೆರೆ ಹಿರಿಯೂರಿನಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ. ಅದರಲ್ಲೂ ಯೋಜನೆ ಮತ್ತು ಸಾಂಖ್ಯಿಕ ಖಾತೆಯ ಸಚಿವರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ತಮ್ಮ ಇಲಾಖೆಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಸುಧಾಕರ್ ಅವರು ತಂದಿದ್ದರು. ಇನ್ನೂ ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿದ್ದರು ಅವರು. ತಮ್ಮ ಕ್ಷೇತ್ರದ ಜನರಿಗೆ ಇನ್ನೂ ದೊಡ್ಡ ಯೋಜನೆಗಳನ್ನು ತೆಗೆದುಕೊಂಡು ಹೋಗಬೇಕು, ಕ್ಷೇತ್ರವನ್ನು ಇನ್ನೂ ಅಭಿವೃದ್ಧಿ ಮಾಡಬೇಕು ಅಂತ. ಡಿ ಸುಧಾಕರ್ ಇನ್ನಿಲ್ಲ. ಬೆಂಗಳೂರು ಕಿಮ್ಸ್ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಆರಂಭದಲ್ಲಿ ಅವರಿಗೆ ಆಪರೇಷನ್ ಆಗಿತ್ತು. ಅದಾದಮೇಲೆ ಸೋಂಕು ಕಾಣಿಸಿಕೊಳ್ಳುತ್ತೆ. ದಿನೇ ದಿನೇ ಅವರ ಆರೋಗ್ಯ ಹದಗೆಡಕ್ಕೆ ಶುರುವಾಗುತ್ತೆ. ಹೆಚ್ಚಿನ ಚಿಕಿತ್ಸೆಗಾಗಿ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ನಿರಂತರವಾಗಿ 1 ತಿಂಗಳಿನಿಂದ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು.
ಚಿತ್ರದುರ್ಗದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬಹಳ ಜವಾಬ್ದಾರಿಯುತವಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ರು ಅವರು. ಮತ್ತು ಆ ಭಾಗದ ಚಿರಪರಿಚಿತವಾದಂಥ ರಾಜಕಾರಣಿ ಅಂತ ಗುರುತಿಸ್ಕೊಂಡಿದ್ದಾರೆ. ಚಿತ್ರದುರ್ಗಕ್ಕೆ ಹೋಗಿ ಕೇಳಿದ್ರೆ ನೀವು ಸುಧಾಕರ್ ಯಾರು ಅಂತ ಕೇಳಿದ್ರೆ ಓ ಹಾಲಿ MLA ಸಚಿವರು, ಈ ಥರ ಎಲ್ಲ ಪಕ್ಷದವರು ಕೂಡ ಈ ಸಂದರ್ಭದಲ್ಲಿ ಅವರು ಸ್ನೇಹಿತರನ್ನು ಹೊಂದಿದ್ರು. ಹಿರಿಯರು ಅಂತ ಬಂದಾಗ ಆ ಕ್ಷೇತ್ರಕ್ಕೆ ವಿಶೇಷವಾಗಿ ಅನುದಾನವನ್ನು ತಂದು ಜನರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ರು ಯಾವತ್ತೂ ಕೂಡ. ಅಂದರೆ ಹೆಚ್ಚಾಗಿ ಕಾಂಟ್ರವರ್ಸಿಗಳಿಗೆ ತಲೆ ಕೊಡದಂಥ ಒಂದು ವ್ಯಕ್ತಿತ್ವ ಅವರದ್ದು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾಂತೇಶ್. ಚಿತ್ರದುರ್ಗ ಜಿಲ್ಲೆಯ ಪ್ರಭಾವಿ ನಾಯಕರಾಗಿದ್ದರು ಸಚಿವ ಡಿ ಸುಧಾಕರ್. ಅವ್ರನ್ನ ಕಳೆದುಕೊಂಡಂಥ ಸುದ್ದಿ ಕೇಳ್ತಾ ಇದ್ದಂಗೆ ಆ ಜಿಲ್ಲೆಯ ಜನರು ಯಾವ ರೀತಿ ಶೋಕ ಸಾಗರ ಮಡುಗಟ್ಟಿದೆ ಮತ್ತು ಅವರ ಅಭಿಮಾನಿಗಳಲ್ಲಿ ಯಾವ ರೀತಿ ದಿಗ್ಭ್ರಾಂತಕ್ಕೊಳಗಾಗಿದ್ದಾರೆ ಅನ್ನೋದು. ಪ್ರಭು, ಏನು ಆರಂಭದಲ್ಲಿ ಒಂದು ಮೊಣಕಾಲು ನೋವಿನಿಂದ ಶಸ್ತ್ರಚಿಕಿತ್ಸೆಗೆ ಅಂತ ಬೆಂಗಳೂರಿನ ಮಣಿಪಾಲ್ ಹಾಸ್ಪಿಟ್ಲ್ಗೆ ಸಚಿವ ಡಿ ಸುಧಾಕರ್ ಹೋಗ್ತಾರೆ. ಇದಾದ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಶ್ವಾಸಕೋಶದ ತೊಂದರೆ ಕೂಡ ಉಂಟಾಗುತ್ತೆ. ಹೆಚ್ಚಿನ ಚಿಕಿತ್ಸೆಗಾಗಿ ಇವರು ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗ್ತಾರೆ. ಕಳೆದ 1.5 ತಿಂಗಳಿಂದ ನಿರಂತರವಾಗಿ ಒಂದು ಟ್ರೀಟ್ಮೆಂಟ್ ನಡೆಯುತ್ತೆ. ಇದರ ಮಧ್ಯದಲ್ಲೂ ಕೂಡ ಹಲವಾರು ಊಹಾಪೋಹಗಳ, ಇವರ ಒಂದು ಸಾವಿನ ಸುತ್ತ ಹಲವಾರು ಊಹಾಪೋಹಗಳು ಒಂದು ಅಭಿಮಾನಿಗಳಲ್ಲಿ ತುಂಬಾನೇ ಆತಂಕ ಉಂಟು ಮಾಡಿರುವಂತಹದ್ದು. ಕಳೆದ 15 ದಿನಗಳಿಂದ ಈಗಾಗಲೇ ಇವರ ಬಗ್ಗೆ ಹೆಚ್ಚಿನ ಒಂದು ಚರ್ಚೆಗೆ ಒಳಗಾಗಿರ್ತಕ್ಕಂಥದ್ದು. ಇವರು ಆರಂಭದಲ್ಲಿ 2004ರಲ್ಲಿ ಒಂದು ಈಗಿನ ಸಚಿವ ಡಿ ಸುಧಾಕರ್ ಏನಿದ್ದಾರೆ 2004ರಲ್ಲಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ ಮೊದಲ ಬಾರಿಗೆ ಆಯ್ಕೆ ಆಗ್ತಾರೆ. ಇದಾದ ಬಳಿಕ 2008ರಲ್ಲಿ ಒಂದು ಹಿರಿಯೂರು ಕ್ಷೇತ್ರಕ್ಕೆ ಶಿಫ್ಟ್ ಆಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲ್ತಾರೆ. 2008ರಲ್ಲಿ ಬಿಜೆಪಿ ಸರ್ಕಾರಕ್ಕೆ ಪಕ್ಷೇತರ ಶಾಸಕರಾಗಿ ಒಂದು ಬೆಂಬಲ ಕೂಡ ವ್ಯಕ್ತಪಡಿಸ್ತಾರೆ. ಇದು 2023ರಲ್ಲಿ ಇವರು ಮತ್ತೊಮ್ಮೆ ಹಿರಿಯೂರು ಭಾಗದ ಶಾಸಕರಾಗಿ ಆಯ್ಕೆಯಾದ ನಂತರ ಕಾಂಗ್ರೆಸ್ ಒಂದು ಸಚಿವರಾಗಿ ಆಯ್ಕೆ ಆಗ್ತಾರೆ. ಇವರು ನಿಜಕ್ಕೂ ಕೂಡ ಜನೂನರಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದು. ಸರ್ಕಾರದ ಅಭಿವೃದ್ಧಿ ಮಾತ್ರವಲ್ಲ, ತನ್ನ ಜೇಬಿನಿಂದ ಬರುವಂತಹ ಕಾರ್ಯಕರ್ತರ ಅಭಿಮಾನಿಗಳಿಗೆ ಆಗಿರ್ಬೋದು, ಕಾರ್ಯಕರ್ತರುಗಳಿಗೆ ಆಗಿರ್ಬೋದು, ಸಾಕಷ್ಟು ಒಂದು ಹೆಲ್ಪ್ ಅನ್ನ ಮಾಡಿರ್ತಕ್ಕಂಥದ್ದು ಜಿಲ್ಲೆಯ ಮಟ್ಟಿಗೆ ಬಹಳಷ್ಟು ಜನರಿಗೂ ಕೂಡ ಗೊತ್ತಿದೆ. ಒಂದು ಸಚಿವ ಸುಧಾಕರ್ ಅಂದ ತಕ್ಷಣ ಏನು ಸಹಾಯಸ್ತ, ಏನಾದ್ರೂ ನಮಗೆ ಒಂದು ಸಹಾಯ ಮಾಡ್ತಕ್ಕಂಥವ್ರು ಅಂತಂದ್ರೆ ಇವರು ಒಂದು ರೀತಿ ಹೆಂಗರಳು. ಅಂದ್ರೆ ಯಾರೇ ಕಷ್ಟ ಇದ್ರೂ ಕೂಡ ಮನೆ ಹತ್ರ ಏನಾದ್ರೂ ನಮ್ಗೆ ಕಷ್ಟ ಇದೆ ಅಂತ ಬಂದಾಗ ನಿಜಕ್ಕೂ ಕೂಡ ಅಭಿಮಾನಿಗಳಿಗೆ, ಕಾರ್ಯಕರ್ತರಿಗೆ, ತನ್ನ ಕ್ಷೇತ್ರವಲ್ಲದೆ ಇದ್ರೂ ಕೂಡ ಹೊರ ಕ್ಷೇತ್ರದಲ್ಲಿರ್ತಕ್ಕಂಥ ಜನರಿಗೂ ಕೂಡ ಸಾಕಷ್ಟು ಒಂದು ಸಹಾಯವನ್ನು ಮಾಡಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಇವರ ಸಾವು ಇಡೀ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿಮಾನಿಗಳಲ್ಲಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ರೀತಿ ಅವರನ್ನ ಕಳೆದುಕೊಂಡು ಜನ ಕೂಡ ಸಾಕಷ್ಟು ದಿಗ್ಭ್ರಾಂತರಾಗಿದ್ದಾರೆ ಪ್ರಭು. ಅಂದ್ರೆ ಮಹಾಂತೇಶ್ ಬಹಳ ಸರಳ ವ್ಯಕ್ತಿತ್ವ, ಯಾಕಂದ್ರೆ ಯಾವತ್ತೂ ಕೂಡ ಕಾಂಟ್ರವರ್ಸಿ ಒಳಗಾಗದ ವ್ಯಕ್ತಿತ್ವ ಅವರದು. ಯಾಕಂದ್ರೆ ಆ ಭಾಗದ ಜನರು ಕೂಡ ಅದೇ ರೀತಿ ಮಾತಾಡ್ತಾರೆ. ಅಂದ್ರೆ ತಮ್ಮ ಕೆಲಸ ಆಯ್ತು ತಾವಾಯ್ತು ಅನ್ನುವಂಥ ನಿಟ್ಟಿನಲ್ಲಿದ್ರು ಅಂತ ಹೇಳಿ. ಹೌದು ಪ್ರಭು, ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಒಂದು ಸಣ್ಣ ರಾಜಕೀಯದಲ್ಲಾಗಿರ್ಬೋದು, ಸಾಮಾಜಿಕ ಜೀವನದಲ್ಲಾಗಿರ್ಬೋದು, ವೈಯಕ್ತಿಕ ಜೀವನದಲ್ಲಾಗಿರ್ಬೋದು, ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಸಣ್ಣ ವಿವಾದಕ್ಕೂ ಕೂಡ ಒಳಗಾಗದಲೇ ಪ್ರತಿಯೊಂದು ಹಂತದಲ್ಲಿ ಕೂಡ ಸಾಮಾಜಿಕ ಸೇವೆಯನ್ನ ಮಾಡ್ತಾ, ಜನಗಳ ಒಂದು ಸೇವೆಯನ್ನು ಮಾಡ್ತಾ ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಒಂದು ಜೈನ ಸಮುದಾಯದಲ್ಲಿ ಸಾಕಷ್ಟು ಸಂಖ್ಯೆ ಚಿತ್ರದುರ್ಗದಲ್ಲಿ ಕಮ್ಮಿ ಇದ್ರೂ ಕೂಡ ಪ್ರತಿಯೊಂದು ವರ್ಗ, ಈ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಾಗಿರ್ಬೋದು, ಲಿಂಗಾಯತ, ಮುಸ್ಲಿಂ, ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಎಲ್ಲಾ ಸಮುದಾಯದವರು ಕೂಡ ಇವರನ್ನ ತುಂಬಾನೇ ಪ್ರೀತಿ ಮಾಡ್ತಕ್ಕಂಥದ್ದು. ಕಾರಣ ಏನಂತಂದ್ರೆ ಇವರಿಗೆ ಒಂದು ಧರ್ಮ ಇರ್ಲಿಲ್ಲ, ಜಾತಿ ಇರ್ಲಿಲ್ಲ, ಪ್ರತಿಯೊಬ್ಬರನ್ನು ಕೂಡ
ತನ್ನದೇ ಜನ ಅಂತಂದು ಹೇಳ್ಬಿಟ್ಟು ಇವ್ರನ್ನು ಕೂಡ ಪ್ರೀತಿ ಮಾಡ್ತಕ್ಕಂಥದ್ದು, ಪ್ರೀತಿ ತೋರಿಸ್ತಕ್ಕಂಥದ್ದು, ಒಂದು ಕರುಣಾಮಯಿ ಆಗಿದ್ರು. ಸಾಕಷ್ಟು ಜನ ಇವತ್ತು ನೆನಪು ಅವ್ರನ್ನ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ಏನಂತಂದ್ರೆ ಬಹುಮುಖ್ಯವಾಗಿ ಶಾಸಕರು ಮತ್ತು ಸಚಿವರು ಆದಾಗ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇವರು ವೈಯಕ್ತಿಕವಾಗಿ ಆರ್ಥಿಕ ನೆರವನ್ನ ನೀಡಿರ್ತಕ್ಕಂಥದ್ದು. ಪ್ರಭು, ಮಹಂತೇಶ್, ಈಗ ಅಂತ್ಯ ಸಂಸ್ಕಾರದ ಬಗ್ಗೆ ಏನಾದರೂ ಅಲ್ಲಿನ ಕುಟುಂಬದ ಮೂಲಗಳಿಂದ ಗೊತ್ತಾಗ್ತಿದೆಯಾ? ಹೆಂಗೆ ಇನ್ನೂ ನಿರ್ಧಾರ ಆಗಿಲ್ವಾ? ಅಂತ್ಯ ಸಂಸ್ಕಾರ ಈಗಾಗಲೇ ಒಂದು ಏನಂದ್ರೆ ಬೆಂಗಳೂರಿನಿಂದ ಪಾರ್ಥಿವ ಶರೀರ ಬರುತ್ತೆ. ಬಂದಾದ್ಮೇಲೆ ಒಂದು ಪ್ರಾಥಮಿಕ ಮಾಹಿತಿ ಪ್ರಕಾರ ಒಂದು ಮೊದಲಿಗೆ ಹಿರಿಯೂರಿಗೆ ಬರುತ್ತೆ. ಯಾಕಂತಂದ್ರೆ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಪ್ರಸ್ತುತ ಶಾಸಕರಾಗಿದ್ದಾರೆ. ಹಾಗಾಗಿ ಹಿರಿಯೂರಿಗೆ ಬರುತ್ತೆ ಪಾರ್ಥಿವ ಶರೀರ. ಹಿರಿಯೂರಿಗೆ ಬಂದ ನಂತರ ಅಲ್ಲಿ ಪಾರ್ಥಿವ ಶರೀರದ ಅಂತಿಮ ನಮನಗಳು ಕೂಡ ನಡೆಯುತ್ತೆ. ಅದಾದ್ಮೇಲೆ ಚಳ್ಳಕೆರೆ ಸ್ವಂತ ಊರಾಗಿರ್ತಕ್ಕಂಥ ಚಳ್ಳಕೆರೆಯ ಡಿ ಸುಧಾಕರ್ ಕ್ರೀಡಾಂಗಣದಲ್ಲಿ ಒಂದು ಅಂತ್ಯಕ್ರಿಯೆ ನಡೆಯುತ್ತೆ. ಜೈನ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆಯುತ್ತೆ. ಪ್ರಭು, ಥ್ಯಾಂಕ್ ಯು ಮಹಂತೇಶ್ ಮಾಹಿತಿಗಾಗಿ.